ಶೇಕಡ 75ರಷ್ಟು ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಮುಂಗಾರು ಮಳೆ ಅಂದ್ರೆ ನೈಋತ್ಯ ಮಾನ್ಸೂನ್ ಕರ್ನಾಟಕವನ್ನು ಪ್ರವೇಶಿಸಿದೆ. ಸುಮಾರು ಜೂನ್ 15ರ ನಂತರ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಅದಾವೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇದೆ. ನಮಸ್ಕಾರ ವೀಕ್ಷಕರೇ, ಇಂದು ಕರ್ನಾಟಕದೊಳಗಡೆ ಯಾವ್ಯಾವ ಪ್ರದೇಶದೊಳಗೆ ಎಷ್ಟು ಮಳೆ ಆಕೈತಿ, ಹಂಗೆ ರೈತರ ಪರಿಸ್ಥಿತಿ ಏನು, ರೈತರಿಗೆ ಯಾವ್ಯಾವ ರೀತಿಯಾಗಿ ಈ ಮಳೆ ಲಾಭ ಆಕೈತಿ ಅನ್ನೋದು ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕೆ ಬಂದೇವಿ. ಸೊ ಇದ್ರ ಬಗ್ಗೆ ನಮ್ಮೊಂದಿಗೆ ತಿಳಿಸೋಕಿದ್ದಾರೆ ಹವಾಮಾನ ಇಲಾಖೆಯ ತಜ್ಞರು, ವಿಜ್ಞಾನಿಗಳಾದಂಥ CS ಪಾಟೀಲ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಕರ್ನಾಟಕದೊಳಗಡೆ ಹವಾಮಾನ ಹೆಂಗೈತೆ ಸರ್, ಹಂಗೆ ರಾಜ್ಯದ ಯಾವ್ಯಾವ ಭಾಗಗಳ ಒಳಗೆ ಮಳೆ ಆಗೋ ಸಾಧ್ಯತೆ? ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 11ರಿಂದ ಜೂನ್ 15ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಜೂನ್ 11, 12ರಂದು ಮತ್ತು 13ರಂದು ಕೂಡ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11ರಿಂದ ಜೂನ್ 13ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಅಂದರೆ ಶೇಕಡ 75ರಷ್ಟು ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಕೆಲವು ಜಿಲ್ಲೆಗಳಲ್ಲಿ ನಾವು ಭಾರೀ ಮಳೆಯನ್ನು ಕೂಡ ನಿರೀಕ್ಷಿಸಲು ಸಾಧ್ಯ ಈ ಮುಂದಿನ 3 ದಿನಗಳಲ್ಲಿ. ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರು ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಈಗ ಮುಂಗಾರು ಮಳೆ ಅಂದರೆ ನೈಋತ್ಯ ಮಾನ್ಸೂನು ಕರ್ನಾಟಕವನ್ನು ಪ್ರವೇಶಿಸಿದೆ. ಮುಂದಿನ ಒಂದು 4 ದಿನಗಳವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಸುಮಾರು ಜೂನ್ 15ರ ನಂತರ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಅದಾವು. ಮತ್ತು ಮಳೆ ಮತ್ತು ನಂತರ ಆರಂಭವಾಗಬಹುದು. ಪ್ರಮುಖವಾಗಿ ಎಲ್ಲೆಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ? ಈ ಮುಂದಿನ 5 ದಿನಗಳವರೆಗೆ ಎಲ್ಲಿ ನಾವು ರೆಡ್ ಅಲರ್ಟನ್ನು ಘೋಷಿಸಿಲ್ಲ. ಅಷ್ಟೊಂದೇನು ಮಳೆ ಆಗಲ್ಲ. ಆದರೆ ಕೆಲವು ಕಡೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ವಿ. ಮುಖ್ಯವಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಮತ್ತು ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಅಂದ್ರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ವಿ. ಮುಂದಿನ 5 ದಿನಗಳಲ್ಲಿ ನಾವು ಯಾವುದೇ ಜಿಲ್ಲೆಗಳಿಗೆ ನಾವು ರೆಡ್ ಅಲರ್ಟನ್ನು ಕೊಟ್ಟಿರೋದಿಲ್ಲ. ಆದರೆ ಮಳೆಯ ಜೊತೆಗೆ ಗಾಳಿಯ ವೇಗವು ಕೂಡ ಜಾಸ್ತಿ ಇರ್ತೈತಿ. ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯಬಾರದೆಂದು ಕೂಡ ಎಚ್ಚರಿಸಲಾಗಿದೆ. ಸರ್, ಹಂಗೆ ಜೂನ್ 15ರವರೆಗೂ ಹವಾಮಾನ ಇಲಾಖೆಯಿಂದ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ವಿಶೇಷವಾಗಿ ಎಚ್ಚರಿಕೆ ಮತ್ತು ಆ ದಿನಗಳಲ್ಲಿ ತೀವ್ರತೆ ಹೇಗಿರಲಿ? ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿಯೇ ಇರ್ತೈತಿ. ಆದ್ದರಿಂದ ನಾವು ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಅರೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಮತ್ತು ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೂಡ ಕೊಡಲಾಗಿದೆ. ಸರ್, ಈ ಬಾರಿ ಮುಂಗಾರು ಮಳೆಯ ಅಬ್ಬರ ಇನ್ನೂ ಎಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯಲಿದೆ? ಏನೋ ಒಂದು 4 ದಿವಸದ ತನಕ ಮುಂಗಾರು ಮಳೆ ಜಾಸ್ತಿ ಇರ್ತೈತಿ. ನಂತರ ಕಡಿಮೆ ಆಗ್ಬೋದು, ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಮತ್ತು ನಂತರ ಮತ್ತೆ ಪುನಃ ಆರಂಭ ಆಗ್ಬೋದು. ಅಂದರೆ ಇದೇ ರೀತಿ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿ? ಅಂದರೆ ಈ ಒಂದು ಇದರಲ್ಲಿ ಆ್ಯಕ್ಟಿವ್ ಸ್ಪೆಲ್ ಮತ್ತು ಡ್ರೈ ಸ್ಪೆಲ್ಸ್ ಅಂತೇಳಿ ಬರ್ತಾವೆ. ಅಂದ್ರೆ ಮನ್ಸೂನು ಕೆಲವೊಮ್ಮೆ ಚುರುಕಾಗಿರ್ತೈತಿ, ಒಮ್ಮೊಮ್ಮೆ ಕಡಿಮೆನೇ ಇರ್ತೈತಿ. ಈ ಒಂದು ಮುಂದಿನ 3-4 ದಿವಸ ತನಕ ಮನ್ಸೂನ್ ಚುರುಕಾಗಿರ್ತೈತಿ. ನಂತರ ಸ್ವಲ್ಪ ಕಡಿಮೆ ಆಗಿ ಮತ್ತೆ ಹೆಚ್ಚಿಗೆ ಆಗ್ಬೋದು. ಅದೇ ರೀತಿಯಾಗಿ ಈಗ ಸಮುದ್ರದಲ್ಲಿ ಏನಾದರೂ ವಾಯುಭಾರ ಕುಸಿತ ಅಥವಾ ಸೈಕ್ಲೋನ್ ಎಫೆಕ್ಟ್ ಇದೆಯಾ? ಈ ಸದ್ಯದ ಭಾರಿ ಮಳೆಗೆ ಈ ಮಳೆಗೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದಲ್ಲಿ ಕೂಡ ಒಂದು ಸರ್ಕ್ಯುಲೇಷನ್ ಇದೆ. ಆದರೆ ಒಂದು ಸರ್ಕ್ಯುಲೇಷನ್ ಅಂದ್ರೆ ಶಿಯರ್ ಝೋನ್ ಅಂತ ಕರಿತೀವಿ ನಾವು. ಈ ಶಿಯರ್ ಝೋನು 3.1 ಮತ್ತು 4.5 ಕಿಲೋಮೀಟ್ರ್ ಎತ್ತರದ ಮಧ್ಯದಲ್ಲಿ
ಇದೆ. ಅಂದ್ರೆ ಇದು ಬಂಗಾಳ ಉಪಸಾಗರದಿಂದ ಅರಬ್ಬಿ ಸಮುದ್ರದವರೆಗೆ ಇದ್ದು ಇದು ಕರ್ನಾಟಕದ ಮೇಲೆ ಇರೋದರಿಂದ ಇದು ನಮ್ಮ ರಾಜ್ಯಕ್ಕೆ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ. ಸೈಕ್ಲೋನ್ ಮತ್ತು ವಾಯುಭಾರ ಆಗೋ ಪ್ರದೇಶಗಳು ಹೀಗೆ ಯಾವುದೇ ಸೈಕ್ಲೋನು ಅಥವಾ ವಾಯುಭಾರ ಕುಸಿತಗಳಿಲ್ಲ, ಆದರೆ ನಾರ್ಮಲ್ ವಿಂಡ್ ಶಿಯರ್ಲಿಂದ ನಮ್ಮ ಮಳೆ ಆಗ್ತಾಯಿದೆ. ಮೀನುಗಾರರು ಮತ್ತು ಕರಾವಳಿ ಜನರಿಗೆ ಸಮುದ್ರಕ್ಕೆ ಇಳಿಯದಂತೆ ಏನಾದರೂ ಕಠಿಣ ಸೂಚನೆಗಳನ್ನು ನೀಡಲಾಗಿದೆ ಹವಾಮಾನ ನೀಡಲಾಗಿದೆ. ಇದು ಸಮುದ್ರದಲ್ಲಿ ಗಾಳಿಯ ವೇಗ ಜಾಸ್ತಿ ಇರೋದರಿಂದ ಮೀನುಗಾರರಿಗೆ ಸಾಮಾನ್ಯವಾಗಿ ಮನ್ಸೂನ್ನಲ್ಲಿ ಈ ಒಂದು ಎಚ್ಚರಿಕೆಯನ್ನು ನಾವು ನೀಡ್ತಿರ್ತೀವಿ. ಸರ್, ಈಗ ರಾಜ್ಯದ ಕೆಲವೆಡೆ ಮಾತ್ರ ಮುಂಗಾರು ಮಳೆ ಅಬ್ಬರಿಸುತ್ತಿದೆ ಸರ್, ಅಂದರೆ ಬರ್ತಾ ಇದೆ ಇನ್ನು. ಆದರೆ ಇನ್ನೂ ಕೆಲವು ಕಡೆ ಶಾಂತವಾಗಿದೆ, ಅಂದರೆ ಮಳೆ ಬರ್ತಾ ಇಲ್ಲ. ಹೀಗೆ ಅಸಮತೋಲನ ಮಳೆಗೆ ಕಾರಣ ಏನಿರ್ಬೋದು? ಈ ಅಸಮತೋಲನ ಮಳೆಗೆ ಮುಖ್ಯ ಕಾರಣ ಏನಂದರೆ ಇದು ಒಂದು ವೆದರ್ ಸಿಸ್ಟಮ್ನ ಮುಖ್ಯ ಕಾರಣ. ಎಲ್ಲೆಲ್ಲಿ ವೆದರ್ ಸಿಸ್ಟಮ್ಸ್ ಇರ್ತಾವೆ ಅಲ್ಲಿ ನಮ್ಗೆ ಮಳೆಯನ್ನು ತರಿಸ್ತಾವೆ. ಇವು ವೆದರ್ ಸಿಸ್ಟಮ್ಸು ಇವು ಒಂದೊಂದು ಕಡೆ ಒಂದೊಂದು ಮಳೆ ತರ್ಬೋದು. ಈಗ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನಲ್ಲಿ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಬ್ರೇಕ್ ಮಾನ್ಸೂನ್ ಬಂದಾಗ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಬಯಲು ಪ್ರದೇಶಗಳಲ್ಲಿ ಮುಂದೆ ಮಳೆ ಆಗ್ಬೋದು. ಸರ್, ಹಂಗೆ ಉತ್ತರ ಕರ್ನಾಟಕ ಅಂತ ಬಂದರೆ ಸರ್, ಅಲ್ಲಿ ಭಾರಿ ಮಳೆ ಆರಂಭದಿಂದನೂ ಚಲೋತ್ನಾಗ ಮಳೆ ಆಗತೈತಿ, ಉತ್ತಮವಾದ ಮಳೆ ಅಲ್ಲಿ ಕಂಡು ಬಂದೈತಿ ಸರ್. ಆದರೆ ದಕ್ಷಿಣ ಒಳನಾಡು ಹಾಸನ ಆಗಿರ್ಬೋದು ಸರ್, ಚಾಮರಾಜನಗರ ಜಿಲ್ಲೆಗಳಾಗಿರ್ಬೋದು, ಅಲ್ಲಿ ಮುಂಗಾರಿನ ಕೊರತೆ ಕಾಣಿಸೈತಿ ಸರ್. ಇದಕ್ಕೇನಿರ್ಬೋದು? ಇದಕ್ಕೆಲ್ಲ ವೆದರ್ ಸಿಸ್ಟಮ್ನ ಮುಖ್ಯ ಕಾರಣ. ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಂಗಳೂರು, ಕೋಲಾರ, ತುಮಕೂರು, ಚಾಮರಾಜನಗರ, ಮಂಡ್ಯ ಈ ಜಿಲ್ಲೆಗಳಲ್ಲಿ ಮಳೆ ಇನ್ನೂ ಆಗಬೇಕು, ಅಷ್ಟೊಂದು ಆಗಿಲ್ಲ. ಇಲ್ಲಿ ಕೆಲವೊಮ್ಮೆ ಬ್ರೇಕ್ ಮಾನ್ಸೂನ್ ಸೀಸನ್ನಲ್ಲಿ ಮಳೆ ಆಗೋ ಸಾಧ್ಯತೆಗಳಿರ್ತವೆ ಚೆನ್ನಾಗಿ. ಮುಂಗಾರು ಮಳೆ ಕೆಲವೊಂದು ಪ್ರದೇಶದೊಳಗೆ ಆರಂಭ ಆಗಿಲ್ಲ ಸರ್, ಅಲ್ಲಿ ಯಾವಾಗಿಂದ ಆರಂಭ ಆಗ್ಬೋದು? ಬೀದರ್ ಬಿಟ್ಟರೆ ಎಲ್ಲ ಕಡೆನೂ ಆರಂಭ ಆಗಿದೆ, ಆದರೆ ಇವತ್ತಿನಿಂದ ಎಲ್ಲ ಕಡೆನೂ ಆರಂಭ ಆಗುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಈ ಮುಂದಿನ 3-4 ದಿವಸ ತನಕ ಮಳೆ ಆಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಮುಂಗಾರು ಸ್ಟಾರ್ಟ್ ಆಗಿದೆ. ಈಗ ಈ ಮುಂಗಾರು ಅಂತ ಬಂದರೆ ಸರ್, ರೈತರಿಗೆ ಹಬ್ಬ ಇದ್ದಂಗೆ. ಸೊ ಈಗ ಬಿತ್ತನೆ ಕಾರ್ಯಕ್ಕೆ ಕಾಯುತ್ತಿರುವ ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗಕ್ಕೆ ರೈತರಿಗೆ ಹವಾಮಾನ ಇಲಾಖೆ ಅಧಿಕ ಸೂಚನೆ ಸಲಹೆಗಳು ಅದು ತಮ್ಮ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳನ್ನು ತಾವು ಕೈಗೊಳ್ಬೋದು. ಇನ್ನೂ ಒಂದು 4 ದಿವಸ ತನಕ ಉತ್ತಮವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆಯಾಗುತ್ತೆ. ನಂತರ ಮಳೆ ಪ್ರಮಾಣ ಕಡಿಮೆ ಆದಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳನ್ನು ತಾವು ಮಾಡ್ಕೋಬೋದು. ಮಲೆನಾಡು ಮತ್ತು ಘಟ್ಟ ಪ್ರದೇಶಗಳಂದರೆ ಕೊಡಗು, ಚಿಕ್ಕಮಗಳೂರು ಒಳಗಡೆ ಭೂಕುಸಿತ ಆಗುವಂತಹ ಆತಂಕಗಳು ಏನಾದರೂ ಇದೆ? ಅಲ್ಲಿ ಜನರಿಗೆ ಏನಾದರೂ ಸಲಹೆ? ಅಲ್ಲ, ಭೂಕುಸಿತಗಳು ಆಗ್ಬೋದು. ಈಗ ಅಷ್ಟೊಂದು ಏನು ಭಾರಿ ಮಳೆ ಇರೋದಿಲ್ಲ, ಆದರೂ ಜನರು ಅದ್ರ ಬಗ್ಗೆ ಎಚ್ಚರ ವಹಿಸ್ತಾ ಇರಬೇಕು. ಜೂನ್ ತಿಂಗಳ ಒಟ್ಟಾರೆ ಮುಂಗಾರು ಮಳೆ ಪ್ರಮಾಣ ಕರ್ನಾಟಕದಲ್ಲಿ ವಾಡಿಕೆಗಿಂತ ಹೆಚ್ಚಾಗಿರುತ್ತಾ ಸರ್, ಅಥವಾ ಕಡಿಮೆಯಾಗಿರುತ್ತೆ? ಅಂದರೆ ಪ್ರತಿ ವರ್ಷವೂ ಬರೋ ಹಾಗೆ ಈ ಮುಂಗಾರು ಜಾಸ್ತಿನೇ ಇರುತ್ತೆ ಅಥವಾ ಕಡಿಮೆ ಇರುತ್ತಾ ಅಂತ? ಅದೇ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆ ಬರ್ಬೋದು, ಕೆಲವೊಂದು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆನೂ ಮಳೆ ಬರ್ಬೋದು ಈ ಒಂದು ಜೂನ್ ತಿಂಗಳಲ್ಲಿ. ಹವಾಮಾನ ಮುನ್ಸೂಚನೆಗಳನ್ನು ಸಾರ್ವಜನಿಕರು ಮತ್ತು ರೈತರ ತಕ್ಷಣಕ್ಕೆ ಪಡೆದುಕೊಳ್ಳಲು ಇಲಾಖೆಯಿಂದ ಏನಾದರೂ ಹೊಸ ನಿಯಮಗಳು ಜಾರಿಗೆ ಆಗಿದೆ ಅಥವಾ ಆ್ಯಪ್ಗಳು ಏನಾದರೂ ಇದೆಯಾ? ಇಲ್ಲಿ ಮೇಘದೂತ, ದಮನಿ ಅಂತೇಳಿ ಕೆಲವೊಂದು ಆ್ಯಪ್ ಅದಾವು. ಮತ್ತು ನಮ್ಮ ಇಂಡಿಯಾ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಅಂತೇಳಿ ವೆಬ್ಸೈಟ್ಗೆ ಹೋದ್ರೆ ಅವರು ಎಲ್ಲ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನಮ್ಮೆಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟ ಬುಲೆಟಿನ್ಸ್ ಇರ್ತಾವೆ, ಅವನ್ನ ತಾವು ಪಡ್ಕೋಬೋದು. ಮತ್ತು ಅದಲ್ಲದೆ ನಾವು ಎಲ್ಲ TV ಚಾನಲ್ಗಳಲ್ಲಿ, ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನಾವು ಸಂದೇಶಗಳನ್ನು ನಾವು ಕೊಡ್ತಿರ್ತೀವಿ. ಮತ್ತು ಅದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ತಾವು ಈ ಒಂದು ಮಾಹಿತಿಯನ್ನು ಪಡೆಯೋಕ್ಕೆ ಸಾಧ್ಯತೆ ಐತಿ. ಹಂಗೆ ಈ ಮಳೆ ಆಗೋದ್ರಿಂದ ಮೊನ್ನೆ ನಾವು ಕೇಳ್ದಂಗೆ ಕಾರವಾರ ಕಡೆ ಒಂದು ಅನಾಹುತ ಆಯಿತು ಸರ್. ಒಮ್ಮಕ್ಲೆ 11 ಜನ ಸತ್ತು ಹೋದರು. ನದಿ ಒಳಗಡೆ ಅವರು ಕಸುಬನ್ನು ಮಾಡ್ತಾ ಇರುವಾಗ ಸತ್ತು ಹೋಗಿದ್ದಾರೆ ಸರ್. ಹೀಗೆ ಅವರು ಮೀನುಗಾರರಿಗೆ ಆಗಿರ್ಬೋದು, ಈ ಒಂದು ಅಲೆಗಳ ಅಬ್ಬರದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹವಾಮಾನ ಇಲಾಖೆಯಿಂದ ಏನಾದರೂ ಮುನ್ಸೂಚನೆ?
ನಾವು ಆಗಾಗಲೇ ಮುನ್ಸೂಚನೆ ಕೊಡ್ತಾ ಇರ್ತೀವಿ. ಗಾಳಿಯ ವೇಗ ಸಾಮಾನ್ಯವಾಗಿ ಮನ್ಸೂನ್ ವೇಳೆಯಲ್ಲಿ ಕರಾವಳಿಯಲ್ಲಿ ಅತಿ ತೀವ್ರವಾಗಿರ್ತೈತಿ ಮತ್ತು ಸಮುದ್ರದ ಅಲೆಗಳು ಕೂಡ ಸ್ಟ್ರಾಂಗ್ ಆಗಿರ್ತಾವೆ. ತಾವು ಎಚ್ಚರ ವಹಿಸಿ ತಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಈ ಮುಂಗಾರು ಮಳೆ ಅಂತಂದ್ರೂ ಸರ್ ಇದರಿಂದನೂ ಸಿಡ್ಲು ಗುಡುಗು ಬರುವಂಥ ಚಾನ್ಸಸ್ ಸಾಕಷ್ಟು ಇರ್ತೈತೆ ಸರ್. ಸೊ ಅದಕ್ಕೋಸ್ಕರ ಈ ಜನರು ಆ ಸಿಡ್ಲು ಮಳೆಗಳಿಂದ ಇನ್ನೂ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋದು ಹೆಂಗೆ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಅದಕ್ಕೆ ನೀವು ಹೇಳೋದು ಅದು ಏಪ್ರಿಲು, ಮೇ ಮತ್ತು ಜೂನ್ ಮೊದಲನೇ ವಾರದಲ್ಲಿ ಈ ಒಂದು ಗುಡುಗು ಸಿಡಿಲು ಜಾಸ್ತಿ ಇರ್ತೈತಿ. ಯಾಕಂದ್ರೆ ಗಾಳಿಯ ವೇಗ ಅವಾಗ ಕಡಿಮೆ ಇರ್ತೈತಿ. ಅಂದ್ರೆ ಈ ಗುಡುಗು ಸಿಡಿಲು ಬರ್ಬೇಕಾಗಿತ್ತಂದ್ರೆ ಇದಕ್ಕೆ ಕ್ಯುಮ್ಲೋ ನಿಂಬಸ್ ಕ್ಲೌಡನ ಮುಖ್ಯ ಕಾರಣ. ಈ ಕ್ಯುಮ್ಲೋ ನಿಂಬಸ್ ಕ್ಲೌಡು ವರ್ಟಿಕಲ್ಲಾಗಿ ಲಂಬವಾಗಿ ಮೇಲೆ ಬೆಳಿತೈತಿ. ಅಂದ್ರೆ ಒಂದು 12ರಿಂದ 16 ಕಿಲೋಮೀಟ್ರ್ ತನಕ ಬೆಳಿತೈತಿ. ಈ ಮನ್ಸೂನ್ ವೇಳೆಯಲ್ಲಿ ಏನಾಗತ್ತೆ, ಗಾಳಿಯ ವೇಗ ಪ್ರತಿ ಗಂಟೆಗೆ 30-40 ಕಿಲೋಮೀಟ್ರ್ ಇರೋದರಿಂದ ಈ ಮೋಡಗಳು ಅಂದ್ರೆ ವರ್ಟಿಕಲ್ ಕ್ಲೌಡ್ಸ್ ಡೆವಲಪ್ ಮಾಡಲಿಕ್ಕೆ ಇದು ಆಸ್ಪದ ಕೊಡೋಲ್ಲ. ಹೀಗಾಗಿ ಮುಂಗಾರು ಒಮ್ಮೆ ಸೆಟ್ ಆಯಿತು ಅಂದ್ರೆ ಈ ಒಂದು ಗುಡುಗು ಮಿಂಚು ಸ್ವಲ್ಪ ತೀವ್ರತೆ ಕಡಿಮೆ ಆಗುತ್ತೆ. ಆದರೆ ಕೆಲವೊಮ್ಮೆ ಮನ್ಸೂನ್ ಬ್ರೇಕ್ ಆದಾಗ ಅಂದ್ರೆ ಮನ್ಸೂನ್ ಮಳೆ ಹೊರಪಾದಾಗ ಅಂದ್ರೆ ಗಾಳಿಯ ವೇಗ ಕಡಿಮೆ ಇದ್ದಾಗ ಮತ್ತು ಇವು ಒಂದು ಕ್ಯುಮ್ಲೋ ನಿಂಬಸ್ ಕ್ಲೌಡ್ಸ್ಗಳು ವರ್ಟಿಕಲ್ಲಾಗಿ ಡೆವಲಪ್ ಆಗಿ ಗುಡುಗು ಮಿಂಚಿನಿಂದ ಮಳೆ ಬರ್ತೈತಿ. ಈ ಗುಡುಗು ಮಿಂಚು ಬಂದಗಳನ್ನು ಜನ ಹೊರಗಡೆ ಇದ್ದರೆ ತಾವು ಮನೆಯಲ್ಲಿ ಸೇರಿಕೊಳ್ಬೇಕಾಗತ್ತೆ. ಮತ್ತು ಮರದ ಕೆಳಗೆ ಆಶ್ರಯವನ್ನು ಪಡಿಬಾರ್ದು. ಕೆರೆ, ಬಾವಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂದಿರಬಾರ್ದು. ಮತ್ತು ವಿದ್ಯುತ್ ಕಂಬ, ಯಾವುದೇ ಟೆಲಿಫೋನ್ ಕಂಬದ ಹತ್ರ ಅಥವಾ ತಂತಿ ಬೇಲ ಹತ್ರ ತಾವು ನಿಂದಿರಬಾರ್ದು. ಇದು ಅಲ್ಲದೆ ಮನ್ಸೂನ್ ಟೈಮ್ದಲ್ಲಿ ಈ ಗುಡುಗು ಮಿಂಚಿನ ಜೊತೆಗೆ ಪ್ರವಾಹನೂ ಜಾಸ್ತಿ ಇರ್ತೈತಿ ಮತ್ತು ಇದರ ಜೊತೆಗೆ ಗಾಳಿನೂ ಕೂಡ ಜಾಸ್ತಿ ಇರ್ತೈತಿ. ಇದರಿಂದ ಜನ ಭಾಳ ಎಚ್ಚರ ವಹಿಸಬೇಕು. ಕೆಲವೊಮ್ಮೆ ಪ್ರವಾಹ ಆದಾಗ ಕೆಳಗೆ ತೆರೆದ ಗುಂಡಿಗಳು ಇರ್ಬೋದು, ಕೆಲವೊಮ್ಮೆ ವಿದ್ಯುತ್ ತಂತಿಗಳು ಬಿದ್ದಿರ್ಬೋದು. ಅವೆಲ್ಲ ಕಾಣಾಗಲ್ಲ. ನೋಡಿ ಇದನ್ನು ಭಾಳ ಜಾಗರೂಕತೆ ಇರ್ಬೇಕಂತ ನಾ ಹೇಳ್ತೀನಿ. ಮತ್ತು ಗಿಡ ಮರಗಳು ಮತ್ತು ಇವೆಲ್ಲ ಎಲೆಕ್ಟ್ರಿಕ್ ಕೇಬಲ್ ಮೇಲೆ ಬಿದ್ದಾಗ ಅವು ಅದ್ರ ಜೊತೆಗೆ ಬಿದ್ದು ಅನಾಹುತಗಳು ಆಗ್ತಿರ್ತಾವೆ. ಜನರು ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕಾಗುತ್ತೆ. ಸರ್ ಹಂಗೆ ಈಗ ಟ್ರಿಪ್ಪಿಗೆ ಹೋಗ್ಬೇಕಂತ ಭಾಳ ಜನ ಆಸೆ ಪಡ್ತಿರ್ತಾರೆ, ಹಸಿರು ನೋಡ್ಬೇಕಂತ ಹೇಳಿ. ಸೊ ಹಿಂಗೆ ಹೋದಾಗ ಅಲ್ಲಿ ಮಳೆಗೆ ಸಿಕ್ಕ ಏನೇನೋ ಅನಾಹುತ ಆಗಿರ್ತಾವೆ. ಸೊ ಹಂಗೆ ಪ್ರವಾಸ ಮಾಡೋರಿಗೆ ನೀವು ಹೇಳೋದು? ಪ್ರವಾಸ ಮಾಡೋರಿಗೆ ಸ್ವಲ್ಪ ಮಳೆ ಹೊರಪಿದ್ರೆ ಭಾಳ ಒಳ್ಳೆಯದಾಗತ್ತೆ. ಪೂರಾ ನಾವು ಭಾರಿ ಮಳೆ ಕೊಟ್ಟಾಗ ಅಲ್ಲಿ ನಾ ಹೇಳ್ಬೇಕಂದ್ರೆ ಅವ್ರು ಅಲ್ಲಿ ಹೋಗೋದು ಅಷ್ಟೊಂದು ಸುರಕ್ಷಿತವಲ್ಲ. ಒಂದೇದ್ದು ಪ್ರವಾಹ ಇರ್ತೈತಿ, ಭೂಕುಸಿತ ಇರ್ಬೋದು ಮತ್ತು ಕೆಲವೊಮ್ಮೆ ಗಿಡ ಮರಗಳು ಬೀಳ್ಬೋದು, ರಸ್ತೆಗಳು ಒಮ್ಮೊಮ್ಮೆ ಬಂದ್ ಆಗ್ಬೋದು. ಸರಿ, ಕೊನೆಯದಾಗಿ ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರೇ ಪ್ರಮುಖವಾಗಿ ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನೇನು? ಸಾರ್ವಜನಿಕರು ಮುಖ್ಯವಾಗಿ ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು. ಮುಂಗಾರು ಮಳೆಯಲ್ಲಿ ಸ್ವಲ್ಪ ಸ್ವಚ್ಛವಾದ ನೀರನ್ನು ಕುಡಿಬೇಕು. ಯಾಕಂದ್ರೆ ಒಮ್ಮೊಮ್ಮೆ ಕಲುಷಿತವಾಗುವ ಸಾಧ್ಯತೆಗಳಿರ್ತಾವೆ ಮತ್ತು ಕೆಲವೊಮ್ಮೆ ಡೆಂಗು ಹಿಂಗೆಲ್ಲ ಕೆಲವೊಮ್ಮೆ ಮಲೇರಿಯಾ ರೋಗನೂ ಬರೋ ಸಾಧ್ಯತೆಗಳಿರ್ತಾವೆ. ಮನೆ ಸುತ್ತಮುತ್ತ ನೀರು ನಿಂದಿರಲಾರ್ದಂಗೆ ನೋಡ್ಕೋಬೇಕು. ಹಿಂಗೆ ಆರೋಗ್ಯದ ಬಗ್ಗೆ ಜಾಸ್ತಿ ಕೊಡಬೇಕು ಮತ್ತು ಪ್ರಯಾಣವನ್ನು ಆದಷ್ಟು ಈ ಮುಂಗಾರು ಮಳೆಯಲ್ಲೇ ಕಡಿಮೆ ಮಾಡ್ಕೋಬೇಕು. ನದಿ ಕೆರೆಗಳು ಹರಿಯುವಾಗ ನಾವು ಅದನ್ನು ದಾಟಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅವನ್ನ ನಾವು ಯಾವುದೋ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಯಾಕಂದರೆ ಎಷ್ಟೋ ಹಳ್ಳಿಗಳು ಭಾಳ ಆಳ ಇರದೇ ಹೋಗಿರ್ಬೋದು, ಆದರೆ ಭಾರಿ ರಭಸದಿಂದ ಹರಿಯೋದ್ರಿಂದ ಇವೆಲ್ಲ ಕೆಲವೊಮ್ಮೆ ಕಾರು ಅಥವಾ ಬೈಕು ಕೂಡ ಕೊಚ್ಕೊಂಡು ಹೋಗುವ ಸಾಧ್ಯತೆಗಳಿರ್ತಾವೆ. ನಾವು ಯಾವುದೇ ಒಂದು ಹಳ್ಳ ಜಾಸ್ತಿ ಹರಿತಿತ್ತಂದ್ರೆ ನಾವು ಅದನ್ನು ದಾಟಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು. ಯಾವುದೇ ರಿಸ್ಕ್ ತೊಗೊಳ್ಲಿಕ್ಕೆ ನಾವು ಪ್ರಯತ್ನ ಇದನ್ನು ಮಾಡಬಾರ್ದು ಅಂತ ನಾ ಹೇಳ್ತೀನಿ.